ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಖತ್ತಾಗಿ ಈ ಸಮ್ಮರ್ಗೆ ಒಂದು ಸೂಪರಾಗಿ ಹೆಲ್ದಿಯಾಗಿ ಒಂದು ಡ್ರಿಂಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮ್ಯಾಂಗೋ ಮಿಲ್ಕ್ ಶೇಕು ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮನೆ ಮಕ್ಕಳಿಗೂ ಮಾಡಿಕೊಡಿ. ಇದನ್ನು ತುಂಬಾ ಹೆಲ್ದಿಯಾಗಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು 4 ಸ್ಪೂನ್ ಆಗುವಷ್ಟು ಸಾಬುದಾನ ಒಂದು 2 ಅವರ್ಸು ನೆನೆಸಿ ಇಟ್ಟಿದ್ದೀನಿ ನೀರಲ್ಲಿ. ಹಾಗೆ ಸ್ವಲ್ಪ ಸಬ್ಜಾ ಸೀಡ್ 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡನ್ನು 1 ಅವರು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಆಮೇಲೆ ಫಸ್ಟಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಮಿಲ್ಕನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. 1.5 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಏನಿದೆ ಅದನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ, ಹಾಲು ಕುದಿಲಿಕ್ಕೆ ಇಟ್ಟಿದ್ದೀನಲ್ಲ ಆ ಹಾಲಿಗೆ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಕುದೀತಿರೋ ಹಾಲಿಗೆ ಅದನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಗಂಟಿರಬಾರ್ದು. 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಆ ಫ್ಲೇವರ್ ಎಲ್ಲ ಸಖತ್ತಾಗಿ ಬರುತ್ತೆ. ಈಗ ಚೆನ್ನಾಗಿ ಎಲ್ಲದನ್ನು ಒಂದು ಸಲ ಹಾಲು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದನ್ನು ಈ ಥರ ಮಿಕ್ಸ್ ಮಾಡಿ ಆದಮೇಲೆ ನೀವು ಸ್ವೀಟ್ನೆಸ್ಸಿಗೋಸ್ಕರ ಮ್ಯಾಂಗೋ ತುಂಬ ಸ್ವೀಟ್ ಇದ್ದರೆ ಅಷ್ಟೊಂದು ಸಕ್ಕರೆ ಏನು ಬೇಕಾಗಲ್ಲ. ನಾನಿಲ್ಲಿ ಮ್ಯಾಂಗೋ ತುಂಬ ಸ್ವೀಟ್ ಆಗಿತ್ತು, ಅದಕ್ಕೋಸ್ಕರ ಒಂದು 3 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಒಂದು ಕುದಿ ಬಂದರೆ ಸಾಕು. ನೋಡಿ, ಇವಾಗ ಒಂದು ಕುದಿ ಬರ್ತಾ ಇದೆ. ನಾನು ಇದನ್ನು ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಸಾಬುದಾನ ಬೇಯಿಸ್ಕೊಳ್ಬೇಕು, ಅದಕ್ಕೋಸ್ಕರ ನೀರನ್ನು ಬಿಸಿಗಿಟ್ಟಿದ್ದೀನಿ. ಅಷ್ಟರಲ್ಲಿ ಮ್ಯಾಂಗೋನ ಪಲ್ಪ್ ತೊಗೊಳ್ಳೋಣ. ಈ ಥರ ಮ್ಯಾಂಗೋನ ಕಟ್ ಮಾಡಿ, ನಿಮಗೆ ಎಷ್ಟು ಮ್ಯಾಂಗೋ ಬೇಕೋ ಅಷ್ಟು ಮ್ಯಾಂಗೋದು ಜ್ಯೂಸ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಎಲ್ಲ ಪಲ್ಪ್ ಏನಿದೆ ಅದನ್ನು ತೆಗಿಬೇಕು, ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಂತೂ ಮ್ಯಾಂಗೋ ಸೀಸನ್, ಎಲ್ಲ ಥರದ ಮ್ಯಾಂಗೋ ಸಿಗ್ತದೆ. ಊರ ಕಡೆ ಆದರೆ ನ್ಯಾಚುರಲ್ ಆಗಿ ಮರದಲ್ಲೇ ಮ್ಯಾಂಗೋ ಸಿಗ್ತದೆ, ನಮಗಿಲ್ಲೆಲ್ಲ ಮಾಲಿಗೆ ಹೋಗಿ ತರಬೇಕು. ಬಟ್ ಆದರೂ ಸೀಸನಲ್ಲಿ ಎಲ್ಲ ದೇಶದ ಮ್ಯಾಂಗೋ ಕೂಡ ಇಲ್ಲಿ ಕೂಡ ಸಿಗ್ತದೆ. ಈವನ್ ಅನ್ಸೀಸನಲ್ಲಿ ಕೂಡ ಇಲ್ಲಿ ಆಲ್ಮೋಸ್ಟ್ 365 ಡೇಸು ನಮಗೆ ಮ್ಯಾಂಗೋ ಅವೈಲೇಬಲ್ ಇರ್ತದೆ. ಈ ಥರ ಎಲ್ಲ ಪಲ್ಪನ್ನು ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ನೀರು ಬಿಸಿಗಿಟ್ಟಿದ್ದೀನಲ್ಲ, ನೀರು ಕುದೀತಾ ಇದೆ. ಆ ಕುದೀತಿರುವ ನೀರಿಗೆ ಸಾಬುದಾನ ಏನಿದೆ ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಜಸ್ಟ್ ಆ ಸಾಬುದಾನ ಏನಿದೆ ಅದು ಬೇಯಬೇಕು. ಒಂದು ಕುದಿ ಬಂದರೆ ಸಾಕು, ಸಾಬುದಾನ ಬೆಂದ್ಬಿಡುತ್ತೆ. ಯಾಕಂದರೆ ಹಸಿ ಸಾಬುದಾನ ತಿಂದರೆ ಬಾಯಿಗೆ ಸ್ವಲ್ಪ ಒಂಥರ ಅದು ಜ್ಯೂಸ್ ಕುಡಿಯುವಾಗ ಅಂಟು ಬರುತ್ತೆ. ಅದಕ್ಕೋಸ್ಕರ ಸಾಬುದಾನ ಏನಿದೆ ಅದನ್ನು ಜಸ್ಟ್ ಒಂದು 5 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು 5 ನಿಮಿಷ ನಾನು ಬೇಯಿಸಲಿಕ್ಕೆ ಇಟ್ಟಿದ್ದೀನಿ. ಅದು ಬೆಂದಾದಮೇಲೆ ನೀವು ಎತ್ತಿಟ್ಕೊಳ್ಬೋದು. ಈ ಮ್ಯಾಂಗೋ ಪಲ್ಪ್ ಏನಿದೆ ಅದನ್ನು ಸ್ವಲ್ಪ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಲ್ಪನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಲ್ಲದನ್ನು ಕೂಡ ಫುಲ್ಲಿ ಜ್ಯೂಸ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ನಮಗೆ ಜ್ಯೂಸ್ ಕುಡಿಯುವಾಗ ಸ್ವಲ್ಪ ಬಾಯಿಗೆ ಸಿಗಬೇಕು ಅಂದರೆ ಸ್ವಲ್ಪನ ನೀವು ಹಾಗೆ ಪಲ್ಪ್ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧದಷ್ಟು ಮ್ಯಾಂಗೋನ ಈ ಥರ ಪ್ಯೂರಿ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಇದರಲ್ಲಿ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಸಾಬುದಾನ ಕೂಡ ಒಂದು 3 ರಿಂದ 4 ನಿಮಿಷ ನಾನು ಕುದೀತಿರೋ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಸಾಬುದಾನ ಇನ್ನೊಂದು ಪಾತ್ರೆಗೆ ಸ್ಟ್ರೈನ್ ಮಾಡ್ಕೊಳ್ಳೋಣ. ಈಗ ಹಾಲು ಕೂಡ ಕಂಪ್ಲೀಟಾಗಿ ತಣ್ಣದಿದೆ. ಆ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಜೊತೆ ಸಾಬುದಾನ ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಬುದಾನ ನೋಡಿ ಕಂಪ್ಲೀಟಾಗಿ ಬೆಂದಿದೆ. ಇದು ಹಸಿ ಸಾಬುದಾನ ಹಾಕ್ಕೊಂಡ್ರೆ ಬಾಯಿಗೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸಾಬುದಾನ ಏನಿದೆ ಅದನ್ನು ಸ್ವಲ್ಪ ಬೇಯಿಸಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಜ್ಯೂಸ್ ಕುಡಿಯುವಾಗ ಬಾಯಿಗೆ ಸಿಕ್ಕಿದಾಗ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ಚೈಯಾ ಸೀಡ್ ಅಥವಾ ಸಬ್ಜಾ ಸೀಡ್ ಆದರೂ ಆಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಈಗ ಎಲ್ಲದನ್ನು ಸೂಪರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಡೈರೆಕ್ಟಾಗಿ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಕುಡಿಬೋದು. ಈ ಸಮ್ಮರಿಗಂತೂ ಸಖತ್ ಹೆಲ್ದಿಯಾಗಿ ರಿಫ್ರೆಶಿಂಗ್ ಜ್ಯೂಸನ್ನು ನೀವು ಈ ಥರ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಸಂಜೆ ಹೊತ್ತಿಗೆ
ಸಕ್ಕತ್ತಾಗಿರುತ್ತೆ. ಒಂದು ಒಳ್ಳೆ ಡೆಸರ್ಟ್ ಅಂತ ಹೇಳ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನಿಮಗೆ ಯಾವ ಥರ ಈ ರೆಸಿಪಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಇನ್ನೊಂದು ವಿಡಿಯೋ ಅಥವಾ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಸಿ ಆನ್ ನೆಕ್ಸ್ಟ್ ವಿಡಿಯೋ. ನಿಮಗೆ ಈ ಜ್ಯೂಸ್ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಬಾಯ್.